ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಇವತ್ತು ನಾನು ಮನೆಯಲ್ಲೇ ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಳ್ಳಿಲಿ ಯಾವ ಥರ ರುಚಿಯಾಗಿ ಮಾಡ್ತಾರಲ್ಲ ಆ ಥರನೇ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಮೊದಲಿಗೆ ನಾನು ತಗೊಂಡಿರೋ ಚಿಕನ್ನು ಬಾಯ್ಲರ್ ಕೋಳಿ ಅಲ್ಲ. ಬಾಯ್ಲರ್ ಕೋಳಿ ಆದರೆ ಚಿಕನ್ ಸಾಂಬಾರಿಗೆ ಚೆನ್ನಾಗಿರಲ್ಲ. ನಾನು ತೊಗೊಂಡಿರೋದು ಮೊಟ್ಟೆ ಕೋಳಿ ಚಿಕನ್ ತೊಗೊಂಡಿರೋದು. ಆ ಚಿಕನ್ನ ಅಲ್ಲೇ ಕಟ್ ಮಾಡಿಸಿ ತಗೊಂಬಂದಿದ್ದೆ. ಮತ್ತು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ನೋಡ್ಕೊಬರೋಣ. ಮೊದಲಿಗೆ ಸ್ವಲ್ಪ ಅರ್ಧ ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು ಮಸಾಲೆಗೋಸ್ಕರ ಕಡಲೆ ಸ್ವಲ್ಪ, ಒಂದು ಟೊಮೊಟೊ, ಚಕ್ಕೆ ಲವಂಗ, ಶುಂಠಿ, ಪುದೀನ, ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಅದ್ರ ಕಾಯಿ ಜೊತೆನೇ ರುಬ್ಕೊತಾ ಇದ್ದೀನಿ. ಇವಾಗ ಎಲ್ಲ ಹಾಕ್ಕೊಂಡು ಟೊಮೊಟೊ ಬೇಕಿದ್ರೆ ಹಾಕ್ಕೋಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಬೋದು. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿನ ಎಣ್ಣೆಲಿ ಹಾಕಿ ಸ್ವಲ್ಪ ಹುರಿದಿಟ್ಕೊಂಡಿದ್ದೆ. ಅದನ್ನು ಕೂಡ ತಣ್ಣಗಾದ್ಮೇಲೆ ಇವಾಗ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ರುಬ್ಕೊತಾ ಇದ್ದೀನಿ ಅದನ್ನು ಫಸ್ಟು. ಆಮೇಲೆ ನಾವು ಬರೀ ಪುಡಿ ಮಾಡಿಸಿಟ್ಕೊಂಡಿದ್ವಿ, ಅದನ್ನು 3 ಸ್ಪೂನ್ ಅಥವಾ 4 ಸ್ಪೂನ್ ಹಾಕ್ಕೋಬೋದು. ನಾನಿಲ್ಲಿ 3 ಸ್ಪೂನ್ ಮಾತ್ರ ಹಾಕ್ಕೊತಾ ಇದ್ದೀನಿ, 3.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ಎಷ್ಟು ಬೇಕೋ ಪುಡಿ ಅಷ್ಟು ಹಾಕ್ಕೋಬೋದು. ಇವಾಗ ಅದನ್ನು ಕೂಡ ರುಬ್ಕೊತಾ ಇದ್ದೀನಿ. ಎಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಪೇಸ್ಟ್ ಮಾಡ್ಕೋಬೇಕು. ಇನ್ನೊಂದು ಸರ್ತಿ ರುಬ್ಕೊತಾ ಇದ್ದೀನಿ ನಾನು. ಮತ್ತು ಒಂದು ಕುಕ್ಕರಿಗೆ ಚಿಕನ್ ಹಾಕಿ 5 ವಿಜಿಲ್ ಬರೋ ಥರ ಕೂಗಿಸಿಟ್ಕೊಂಡಿದ್ದೆ, ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ. ಅದಾದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಅದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆ ಸೇರಿಸ್ಕೊಂಡು ನಮಗೆ ತೆಳ್ಳಗೆ ಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೋಬೋದು, ಗಟ್ಟಿ ಬೇಕು ಅನ್ನೋರು ಸ್ವಲ್ಪ ನೀರು ಹಾಕ್ಕೊಂಡು ಚಿಕನ್ ಸಾಂಬಾರನ್ನ ಮಾಡ್ಕೊಬೋದು. ಇದೆಲ್ಲ ಆದಮೇಲೆ ನಾನು ಚಿಕನ್ಗೆ ಆಲ್ರೆಡಿ ಉಪ್ಪು ಹಾಕಿದ್ದೆ ಬೇಯೋದಕ್ಕೆ. ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿದ್ದೆ. ಇವಾಗ ಬೇಕು ಅಂದರೆ ಉಪ್ಪು ನೋಡ್ಕೊಂಡು ಹಾಕ್ಕೋಬೋದು, ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಹಾಕೋಂಗಿಲ್ಲ. ನಾನು ಸ್ವಲ್ಪನೇ ಹಾಕಿದ್ನಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಮತ್ತು ಮೊಟ್ಟೆ ಎಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ. ಮೊಟ್ಟೆ ಮತ್ತು ಹೀಲಿ ಅಂತಾರಲ್ಲ, ಅದನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ. ಯಾಕೆ ಅಂದರೆ ಅದ್ರ ಜೊತೆನೇ ಹಾಕ್ಬಿಟ್ಟೆ ಅವೇನು ಸಿಕ್ಕೋದಿಲ್ಲ, ಎಲ್ಲ ಸ್ವಲ್ಪ ಸಾಂಬಾರು ಒಳಗಡೆನೇ ಮಿಕ್ಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸಪ್ರೇಟಾಗಿ ಲಾಸ್ಟಲ್ಲಿ ಹಾಕ್ಕೊತಿದ್ದೆ. ಅದೆಲ್ಲ ಬೆಂದಿತ್ತಲ್ಲ ಚಿಕನ್ನು, ಸುಮ್ಮನೆ ಒಂದು ಕುದಿ ಹಾಕೋಣ ಅಂತ ಬೇಯಿಸ್ಕೊಂಡಿದ್ದೆ. ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ಮೊಟ್ಟೆ ಹಾಕಿದ್ಮೇಲೆ ನಾವು ಯಾವುದೇ ಕಾರಣಕ್ಕೂ ಸೌಟಾಗಲಿ ಏನೂ ಆಡಿಸ್ಬಾರ್ದು. ಯಾಕೆಂದರೆ ಸೌಟು ಆಡಿಸೋದ್ರಿಂದ ಮೊಟ್ಟೆ ಎಲ್ಲ ಸಾಂಬಾರು ಒಳಗಡೆ ಮಿಕ್ಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಕುದಿಯೋದಕ್ಕೆ ಬಿಟ್ಬಿಡಬೇಕು. ನೋಡಿ, ಇವಾಗ ಚಿಕನ್ ಸಾರು ರೆಡಿಯಾಗಿದೆ. ಇದಾದಮೇಲೆ ನಾವು ಚಾಕುನ ಈ ರೀತಿ ಹೆಜ್ಜಿ ಆಮೇಲೆ ನಾವು ಊಟ ಮಾಡೋದು. ಏಕೆಂದರೆ ದೂರದಿಂದ ತಂದಿರ್ತೀವಲ್ಲ, ಅದಕ್ಕೋಸ್ಕರ.